ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ಶ್ರೀ ಸಾಯಿಬಾಬಾ ಅವರಿಂದ ಅನುಭವ ಪಡೆದ ಜನಗಳು ಅಪಾರವಾಗಿದ್ದಾರೆ. ಶ್ರೀ ಸಾಯಿಬಾಬಾ ಪರಮಾತ್ಮನ ಅವತಾರ ಪುರುಷರು, ಗುರುಗಳು, ಸದ್ಗುರು ಎನ್ನಿಸಿ ಆಧ್ಯಾತ್ಮಿಕ ಶಕ್ತಿ ಶಿರಡಿಯಲ್ಲಿ ಮಾತ್ರವಲ್ಲ ವಿಶ್ವದ ತುಂಬ ಪಸರಿಸಿದೆ. ಈ ದಿನ ಅವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲವಾದರೂ ಕ್ರಿಯಾಶೀಲರಾಗಿ ನಿರತವಾಗಿ ಅವರ ಶಕ್ತಿಯ ಕಿರಣ ಭಕ್ತರ ಮೇಲೆ ಬಿದ್ದು ಜ್ಞಾನಗಂಗೆ ಹರಿಯುವಂತೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಿಂದ ಪುನೀತರಾಗಿ ಸದಾಕಾಲ ಅವರ ಸ್ಮರಣೆಯಲ್ಲಿ ನಿರತರಾಗಿರುವಂತೆ ಆಗಿದೆ. ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡಿದಂತೆ ಸಂತರು, ದಾಸರು, ವಚನಕಾರರು ತಮ್ಮ ಸಾಹಿತ್ಯದ ಮೂಲಕ ಜನರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಸಾಯಿ ಸಚ್ಚರಿತೆ ಪುಸ್ತಕದಲ್ಲಿ ಬರುವ ಪಾತ್ರಗಳು, ಸನ್ನಿವೇಶಗಳು ಬದಲಾಗದೆ ಹೋದರೂ ವಿಷಯಗಳು ಮಾತ್ರ ಓದುಗರಿಗೆ ನವೀನ ಅನುಭವ ತರುತ್ತದೆ. ಜ್ಞಾನವಾಹಿನಿ ಭತ್ತದ ತೊರೆಯಾಗಿ ನಿರಂತರವಾಗಿ ಹೊಸತನ ಅರಿವು ಭಕ್ತರಲ್ಲಿ ಮೂಡುತ್ತಲೇ ಹೋಗುತ್ತವೆ. ತಪ್ಪು ಒಪ್ಪುಗಳನ್ನು ಮನಸ್ಸಿನಲ್ಲಿ ಗೊತ್ತುಪಡಿಸಿ ಜಾಗೃತಗೊಳಿಸುತ್ತದೆ. ವಾಚಕರಿಗೆ ಇದೊಂದು ಮಹಾನ್ ಗ್ರಂಥವಾಗಿ ಕಂಡುಬರುತ್ತದೆ. ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕೆಂದು ಅನ್ನಿಸಿ ಇದನ್ನು ನೀಡಿದರೆ ಜ್ಞಾನವೆಂಬ ಅಮೂಲ್ಯ ರತ್ನವನ್ನು ಕೊಟ್ಟಂತೆ. ಅದನ್ನು ನಮ್ಮೊಂದಿಗೆ ಇಟ್ಟುಕೊಂಡರೆ ಶ್ರೀ ಸಾಯಿಬಾಬಾ ನಮ್ಮೊಂದಿಗೆ ಇರುವಂತೆ ಭಾಸವಾಗುತ್ತದೆ. ಹೃದಯದ ಅಂಗಳದಲ್ಲಿಟ್ಟುಕೊಂಡು ಅದರಲ್ಲಿ ಹೇಳಿರುವ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಪಾಲಿಸುವವರಿಗೆ ಜೀವನದಲ್ಲಿ ಸಮಸ್ಯೆ ಬರಲಾರದು. ನಿಶ್ಚಿಂತೆಯಿಂದ ನಮ್ಮ ಕರ್ತವ್ಯಗಳಲ್ಲಿ ಭಾಗವಹಿಸಲು ಸಹಕಾರಿಯಾಗುತ್ತದೆ. ಶ್ರೀ ವಿದ್ಯಾ ಎನ್ನುವವರು ಅನುಭವಿಸಿದ ಅನುಭವಗಳನ್ನು ನಾನು ಇಲ್ಲಿ ತಿಳಿಸಲು ಹೊರಟಿರುವೆ. ಬಾಬಾ ನಮಗೆ ಹತ್ತಿರವಾಗಬೇಕಾದರೆ ಯೋಗ ಬೇಕು. ನಮ್ಮಲ್ಲಿ ಆ ಯೋಗ ಇದ್ದರೆ ಎಲ್ಲೇ ಇರಲಿ ಹೇಗಾದರೂ ಮಾಡಿ ಅವರತ್ತ ಸೆಳೆಯುವ ಶಕ್ತಿ ಅವರಲ್ಲಿದೆ. ಶ್ರೀ ವಿದ್ಯಾ ಮಗಳಿಗೆ ಒಮ್ಮೆ ಜ್ವರ ಹೆಚ್ಚಾಗಿ ಆರೋಗ್ಯ ತಪ್ಪಿದೆ. ಗೆಳತಿಯ ಸಲಹೆಯಂತೆ ₹2 ತೆಗೆದು ಕಾಣಿಕೆಯಾಗಿ ಬಾಬನ ಹೆಸರಿನಲ್ಲಿ ಎತ್ತಿಟ್ಟು ಮಗುವಿಗೆ ಹುಷಾರಾಗಲಿ ಅಂತ ಭಕ್ತಿಯಿಂದ ಕೇಳ್ಕೊಂಡಿದ್ದಾಳೆ. ತಕ್ಷಣವೇ ಮಗು ಆರೋಗ್ಯ ಹೊಂದಿದೆ. ಇದರಿಂದ ಶ್ರೀ ವಿದ್ಯಾಗೆ ಬಾಬಾರವರಲ್ಲಿ ಹೆಚ್ಚು ನಂಬಿಕೆ ಬರಲು ಸಾಧ್ಯ ಆಯಿತು. ಅಂದಿನಿಂದ ಬಾಬಾರವರನ್ನು ಹೆಚ್ಚು ಆರಾಧಿಸಲಾರಂಭಿಸಿದರು. ಒಂದು ದಿವಸ ರಾತ್ರಿ ಮಲಗಿದ್ದಾಗ 3 ವರ್ಷದ ಮಗಳು ತಾಯಿಯನ್ನು ಎಬ್ಬಿಸಿ ಹೇಳಿದ್ಲಂತೆ, ಅಮ್ಮ, ಮನೆ ಬಾಗಿಲನ್ನು ಯಾರೋ ತಟ್ತಾ ಇದ್ದಾರೆಂದು. ನಿದ್ದೆಯಲ್ಲಿ ಮಗು ಕನವರಿಸ್ಕೊಂಡು ಏನೋ ಹೇಳ್ತಿರ್ಬೋದಂತ ಸಮಾಧಾನ ಮಾಡಿ ಮಲಗಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಮಗುವಿಗೆ ಮನೆಗೆ ಬಂದಿರುವವರು ಹೇಗಿದ್ದಾರೆಂದು ತಿಳಿಸುವ ಬಯಕೆ. ತಾಯಿ ಹೊದ್ದುಕೊಳ್ಳುವ ವೇಲನ್ನು ತೆಗೆದುಕೊಂಡು ತಲೆಗೆ ಬಾಬಾ ಕಟ್ಟಿಕೊಂಡಿರುವಂತೆ ಕಟ್ಟಿಕೊಂಡು ಹೇಳಿತಂತೆ. ಆದರೆ ಇವರಿಗೆ ಪಾಪ ಅರ್ಥ ಆಗಲಿಲ್ಲ. ಅಮ್ಮ, ನನಗೆ ಮತ್ತು ಅಜ್ಜಿ ಇಬ್ಬರಿಗೂ ಕರಿ ಛತ್ರಿಯನ್ನು ತಂದು ಕೊಟ್ರಮ್ಮ ಅಂತ ಹೇಳಿದೆ. ಆಗಲೇ ಅವರಿಗೆ ಬಾಬಾ ಮಗುವಿನ ಕನಸಿನಲ್ಲಿ ಬಂದಿರಬಹುದು ಅಂತ ಅರ್ಥ ಆಗಲೇ ಇಲ್ಲ ಅವರಿಗೆ. ಮಗುವಿನ ಮಾತನ್ನು ಆಳವಾಗಿ ಯೋಚಿಸಲಿಲ್ಲ, ಸುಮ್ಮನಾಗಿದ್ದಾರೆ. ಇದು ಕಳೆದು 1 ತಿಂಗಳಾಗಿರಬಹುದು. ಟಿವಿಯಲ್ಲಿ ಬಾಬಾರವರ ಚಲನಚಿತ್ರ ಪ್ರಸಾರ ಆಗ್ತಾ ಇತ್ತು. ಮಗು ಆಗ ಬಾಬಾರವ್ರನ್ನ ತೋರಿಸಿ, ಅಮ್ಮ, ಅವತ್ತು ಛತ್ರಿ ಕೊಟ್ಟಿದ್ದು ಇವರೇ ಅವತ್ತು ರಾತ್ರಿ ನಮ್ಮ ಮನೆಗೆ ಬಂದಿದ್ದು ಅಂತ ಬಲವಂತವಾಗಿ ಅರ್ಥ ಮಾಡಿಸಲು ಮಗು ಪ್ರಯತ್ನಿಸಿದೆ. ಮಗುವಿನ ಮಾತು ಕೇಳಿ ಶ್ರೀ ವಿದ್ಯಾ ದಂಗಾದಳು. ಬಾಬಾ ಮಗುವಿಗೆ ದರ್ಶನ ಕೊಟ್ಟಿರೋದಂತೂ ನಿಜ. ಅಂದಿನಿಂದ ಅವರಿಗೆ ಬಾಬಾ ತಮ್ಮೊಂದಿಗೆ ಇದ್ದಾರೆ ಅಂತ ಭಾವನೆ ಮೂಡಿದೆ. ಶ್ರೀ ಸಾಯಿ ಸಚ್ಚರಿತೆಯನ್ನು ಪ್ರತಿನಿತ್ಯ ಸ್ವಲ್ಪವಾದರೂ ಓದುತ್ತಾರೆ. ಸಮಸ್ಯೆ ಕಂಡಾಗ ಪುಸ್ತಕವನ್ನು ಬಿಡಿಸಿದಾಗ ಅದರಿಂದ ಸರಿಯಾದ ಉತ್ತರ ಸಿಗುತ್ತದೆ ಅಂತ ನಂಬುವಂತಾಗಿದೆ. ಕೆಲವೊಮ್ಮೆ ಪರಮಾತ್ಮ ಭಕ್ತರನ್ನು ಪರೀಕ್ಷಿಸುವುದು ಉಂಟು. ಇದರಿಂದ ಅವರಲ್ಲಿ ತಾಳ್ಮೆ ಎಷ್ಟರ ಮಟ್ಟಿಗಿದೆ ಅಂತ ತಿಳಿಯಲು ಮಗುವಿಗೆ ಜ್ವರ ಬಂದು ಜ್ಞಾನ ತಪ್ಪುವ ಹಂತಕ್ಕೆ ಬಂದಿತ್ತು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ತೋರಿಸಿದ್ರು. ವೈದ್ಯರು ಮಗು ಉಳಿಯುವುದು ಕಷ್ಟ, ಅಕಸ್ಮಾತ್ ಉಳಿದ್ರೂ ಶರೀರದಲ್ಲಿ ಏನಾದರೂ ಊನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಶ್ರೀ ವಿದ್ಯಾ ಬಾಬಾನಲ್ಲಿ ಆಗ ಬೇಡಿಕೊಂಡಂತೆ, ನನ್ನ ಮಗನನ್ನು ಉಳಿಸುವುದಾದರೆ ಅವನ ಶರೀರದಲ್ಲಿ ಯಾವ ಕುಂದುಕೊರತೆಯೂ ಉಂಟಾಗಬಾರ್ದು. ಹಾಗೇನಾದರೂ ತೊಂದರೆ ಆಗುವುದು ನಿಶ್ಚಯ ಎಂದಾದರೆ ಅವನನ್ನು ಉಳಿಸೋದೇ ಬೇಡ, ನೀನೇ ಅವನನ್ನು ವಾಪಸ್ ತೊಗೊಂಡ್ಬಿಡು ಅಂತ ಹೇಳಿದ್ದಾರೆ. ಆಗ ಅಲ್ಲಿಗೆ ಬಂದಿದ್ದ ಗುಜರಾತಿ ದಂಪತಿಗಳು, ಬಾಬಾ ವ್ರತ ಮಾಡುತ್ತೇನೆ ಅಂತ ಹರಕೆ ಹೊತ್ಕೋ, ಖಂಡಿತ ನಿನ್ನ ಮಗನಿಗೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೊಬ್ಬ ಸ್ನೇಹಿತೆ, ನಿನಗೆ ಇಷ್ಟವಾದದನ್ನು ಬಿಟ್ಟುಬಿಡು ಅಂತ ಕೇಳ್ಕೊ, ಆಗ ಬಾಬಾ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾರೆ.
ಪ್ರೀತಿಯಿಂದ ಸಾಕಿ ಬೆಳೆಸಿದ ಮಗುವಿಗಾಗಿ ತಾಯಿಯಾದವಳು ಏನು ಬೇಕಾದರೂ ತ್ಯಜಿಸಲು ಸಿದ್ಧಳಾಗುತ್ತಾಳೆ. ಅದರಂತೆ ಶ್ರೀವಿದ್ಯಾ ಅನ್ನ ಮಾತ್ರವಲ್ಲ, ಅಕ್ಕಿಯಿಂದ ಮಾಡಿದ ಯಾವ ಪದಾರ್ಥವನ್ನೂ ತಿನ್ನುವುದಿಲ್ಲ ಅಂತ ನಿಶ್ಚಯ ಮಾಡಲಂತೆ. ತೀವ್ರವಾದ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಗು ಇದ್ದಕ್ಕಿದ್ದ ಹಾಗೆ ಜ್ವರ ಹಿಡಿದು ಯಾವ ರೀತಿ ತೊಂದರೆಗೂ ಸಿಕ್ಕದೆ ಚೇತರಿಸಿಕೊಂಡಿದೆ. ಇದಕ್ಕೆ ಭಾವನ ದಯೆಯೇ ಕಾರಣ ಅಂತ ತಿಳ್ಕೊಂಡಿದ್ದಾಳೆ. ನನ್ನ ಮಗನಿಗೆ ಆರೋಗ್ಯ ಭಾಗ್ಯ ಖಂಡಿಸಿದರು, ಗಂಡನಿಗೆ ಅವರು ಒಪ್ಪುವಂತಹ ಉದ್ಯೋಗ ಕೂಡ ದೊರಕಿತ್ತಂತೆ. ಇದಕ್ಕೆಲ್ಲ ಬಾಬಾರವರೇ ಕಾರಣ ಅಂತ ಹೇಳ್ತಾರೆ. ನನ್ನ ಹೃದಯದಲ್ಲಿ ಸದಾ ವಾಸವಾಗಿದ್ದಾರೆ ಅಂತ ಅಂದುಕೊಂಡಿರುವ ಅವಳಿಗೆ ಭಾವನ ಕೃಪೆ ಸದಾ ಇರಲಿ ಅಂತ ನಾವೆಲ್ಲರೂ ಆಶಿಸೋಣ. ಓಂ ಶ್ರೀ ಸಾಯಿ ಪ್ರಣಾಮ್.